33 KV ಸಬ್ಸ್ಟೇಷನ್ನು ಜಯದೇವ ಆವರಣದಲ್ಲೇ ಮಾಡೋಕ್ಕೆ ಹೇಳಿದ್ದೀನಿ. ಅದಾದರೆ ನಮ್ಮ ಜಯದೇವ ಮತ್ತು ಜಿಮ್ಸಿಗೆ ಅದು ಸಂಪೂರ್ಣ ಒಂದು ಇದಾಗ್ತದೆ. ಆಮೇಲೆ ನಮ್ಮ ಹತ್ರ ನೀವು ಇದು ಅರ್ಥ ಮಾಡ್ಕೊಂಡಿಲ್ಲ, ಕೋವಿಡಲ್ಲಿ ನಮ್ಮ ಜಿಮ್ಸ್ ಆಸ್ಪತ್ರೆನೇ ಯಾಕೆ ಸಸ್ಟೇನ್ ಆಯಿತು 500 ಬೆಡ್ ವಿತೌಟ್ ಎನಿ ಗ್ಲಿಚ್? ಬಿಕಾಸ್ ಅಡ್ವಾನ್ಸಾಗಿ ಪ್ಲ್ಯಾನ್ ಮಾಡಿದ್ವಿ ನಾವು. ಕೋವಿಡ್ಗಲ್ಲ, ನಾನು ಹಿಂದೆ ಸಚಿವನಾಗಿದ್ದಾಗ ಅಲ್ಲಿ ಬೇಕಾಗೋಕ್ಕಿಂತ ಕೆಪಾಸಿಟಿಗೆ ಅನುಗುಣವಾಗಿಯೇ ಅಲ್ಲಿ 2 DG ಇಟ್ಟಿದ್ವಿ ನಾವು. ಹಾಗಾಗಿ ಅಲ್ಲಿ ಆಕ್ಸಿಜನ್ ಕೆಪಾಸಿಟಿ ಪ್ಲಾಂಟಿಂದು ಬೇರೆ ಕಡೆ ಅಷ್ಟಿರಲ್ಲ, ಇಲ್ಲಿ ಡಬಲ್ ಮಾಡಿದ್ವಿ. ಯಾಕಂದರೆ ಇದು ದೊಡ್ಡ ಆಸ್ಪತ್ರೆ ಇದೆ, ಇದಕ್ಕಿನ್ನೂ ಗ್ರೋ ಆಗೋಕ್ಕೆ ಸ್ಕೋಪ್ ಇದೆ ಅಂತೇಳಿ ಮುಂದಾಲೋಚನೆಯಿಂದ ಮಾಡಿದ್ದೀವಿ. ನೋಡಿ, ನಮ್ಮ ಕಲಬುರಗಿಯಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಏನು ಬರ್ತಾ ಇದೆಯಲ್ಲ, ಇದು ಲಾಂಗ್ ಟರ್ಮ್ ಪ್ಲ್ಯಾನ್. ಇದು ನೀನು ಸಣ್ಣ ಪುಟ್ಟ ಈ ರೀತಿ ಆಗಿದ್ದಕ್ಕೆ ನೀವು ಇದೇ ಹೈಲೈಟ್ ಮಾಡಿ ಏನೋ ಅಲ್ಲಿ ಆಸ್ಪತ್ರೆ ಸರಿ ಇಲ್ಲ ಅಂತ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಓನ್ಲಿ ದಿಸ್ ಇಸ್ ಓನ್ಲಿ ಎ ಟೆಕ್ನಿಕಲ್ ಗ್ಲಿಚ್. ಈ ಸಾಮಾನ್ಯ ವಾರ್ಡ್ನಾಗಾದ್ರ ಏನೋ ಆದ್ರೂ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅಲ್ಲಿ ಯಾವ್ದು ಎಲೆಕ್ಟ್ರಿಕಲ್ ಇದು ಗೊತ್ತಾಗದೆ ICU ಇದೆ. ಹಾಗಾಗಿ ಅದು ಎಲೆಕ್ಟ್ರಿಕಲ್ ಗ್ಲಿಚ್ ಇಂದ ಆಗಿದೆ. ಟೆಕ್ನಿಕಲ್ ಇದು ಓವರ್ಲೋಡ್ ಆಗಿ ಪೆನಲ್ ಬೋರ್ಡ್ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಈಗ ಕ್ರಮ ಸರ್. ಬರೀ ಎಲೆಕ್ಟ್ರಿಸಿಟಿ ಓವರ್ಲೋಡ್ ಅಲ್ಲ ಸರ್, ಜಿಮ್ಸ್ ಗೆ ಎಲ್ಲವೂ ಓವರ್ಲೋಡ್ ಇದೆ ಸರ್. ಏನು ಸೌಲಭ್ಯ ನೀವು ಇನ್ನೂ ಹೆಚ್ಚು ಕೊಡಬೇಕಾಗಿಲ್ಲ. ಏನು ಹೆಚ್ಚಿಗೆ ಕೊಡ್ಬೇಕು ಇನ್ನು ಹೇಳಿ. ಈಗ ಗುಲ್ಬರ್ಗಕ್ಕೆ ಅಂದ್ರೆ ಜನರ ನಿರೀಕ್ಷೆ ಜಾಸ್ತಿ ಇದೆ. ಚೆನ್ನಾಗಿ ಮಾಡಿದಿರಿ ಅಂತ ನಮ್ಮ ಪೇಷಂಟ್ ಸಂಖ್ಯೆ ಜಾಸ್ತಿ ಬರ್ತಾ ಇದೆ. ಅನ್ಸಿದ ಮಟ್ಟಿಗೆ ಪೇಷಂಟ್ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ? ಯಾಕಂದ್ರೆ ಅಲ್ಲಿ ಫೆಸಿಲಿಟಿ ಜಾಸ್ತಿ ಆಗ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಂಡು ಈಗ ಪೇಷಂಟ್ಸ್ ಈಗ ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಫೆಸಿಲಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನೋಡಿ, ಟ್ರಾಮಾ ಆ್ಯಡ್ ಆದಮೇಲೆ ಟ್ರಾಮಾ ಫೆಸಿಲಿಟಿ ಇಂಪ್ರೂವ್ ಆಗಿದೆ. ಈಗ ಸೂಪರ್ ಸ್ಪೆಷಾಲಿಟಿ ಆದಮೇಲೆ ಅದು ಇಂಪ್ರೂವ್ ಆಗ್ತದೆ. ಕ್ಯಾನ್ಸರ್ ಆಸ್ಪತ್ರೆ ಆಗ್ತಾ ಇದೆ ಈಗ. ಆಮೇಲೆ ಈಗ ನಿಮ್ಮ ಜಯದೇವ ಶಿಫ್ಟ್ ಆದಮೇಲೆ ಅದು ಇಂಪ್ರೂವ್ಮೆಂಟ್ ಆಗಿದೆ. ಹಾಗಾಗಿ ಇಲ್ಲಿ ನೋಡಿ, ನಮ್ಮ ಎಲ್ಲ ಆಸ್ಪತ್ರೆಗಳಿಗೂ ಹೊಸದಾಗಿ ಕೂಡ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ, ಅವೆಲ್ಲ ಭಾಳ ಮುಂದಾಲೋಚನೆಯಿಂದ ಮಾಡಿದ್ದಿದೆ. ಹಾಗಾಗಿ